ಏನಾಯ್ತು? ಏನಿಲ್ರಿ ಅತ್ತಿಯರ, ಇವ್ರಿಗೆ ಮಾತಂತ ಮಾಡ್ಕೊಟ್ಟು ಬಂದೆ ಮಲ್ಗ್ಯಾರ. ಏನಾಯ್ತು? ವಿಶ್ ಮಾಡಲಿಲ್ಲ ನಿನಗ? ಇಲ್ಲ ಮಾಡಲಿಲ್ಲ. ಹೋಗ್ಲಿ ಬಿಡು, ಬೇಸರ ಮಾಡ್ಕೋಬೇಡ, ನಾನು ಹೋಗಿ ಹೇಳ್ತೀನಿ. ಅತ್ತಿಯರ, ಏ ಸೌಜನ್ಯ, ಏನಿದು? ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಇಷ್ಟಕ್ಕೊಂದು ಸಿಟ್ಟು ಮಾಡ್ಕೊಳ್ಳೋದು ಏನು ಚಂದ? ನಿಮಗೆ ಸಣ್ಣ ವಿಷಯ ಅನ್ನಿಸ್ಬೋದ್ರಿ, ನನಗೆ ಅನಿಸ್ವಲ್ದು. ನೀವೇನು ಹೇಳಂಗಿಲ್ಲ. ನೀವೇನಾರ ಅವ್ರಿಗೆ ನನ್ನ ಬರ್ಡೇ ಇವತ್ತಂತ ಹೇಳಿದ್ರಿ ಅಂದ್ರೆ ಮಾತ್ರ ನಿಜವಾಗ್ಲು ನನ್ನ ಮೇಲೆ ಆಣೆ ನೋಡ್ರಿ. ಅಯ್ಯೋ ನಿನ್ನ ಹುಡುಗಿ, ಏನಿದು ನಿಮ್ಮ ನಡ್ಕೊಳಕತ್ತಿರೋದು? ಅವ್ರಿಗೆ ನನ್ನ ಬರ್ಡೇ ಅಂತಲೂ ನೆನಪಿಲ್ಲ. ಅಲ್ಲ, ಬೇರೆಯವರೆಲ್ಲ ನನ್ನ ಫ್ರೆಂಡ್ಸು, ಅಪ್ಪ ಅವ್ವ ಕುನಿಗೆ ಸ್ಟೇಟಸ್ ನೋಡಿದ್ರ, ನಮ್ಮವ್ವ ನಮ್ಮಪ್ಪನೂ ಸ್ಟೇಟಸ್ ಇಟ್ಟಾರ, ಅದು ನೋಡಿರ ನನ್ನ ಬರ್ಡೇ ಅಂತ ತಿಳ್ಕೊಬೋದಲ್ಲ, ಅದು ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿ ಹೊಂಟಿರಿಬ್ರು ಅಂತ ಕೇಳಕತ್ತಾರ. ಏನಂತ ಹೇಳ್ರಿ ನಾನು? ಏನು ಕೊಡ್ತಾರ ನಿಮ್ಮ ಗಂಡ ಅಂತ ಕೇಳಕತ್ತಾರ. ಏನು ಹೇಳ್ರಿ ನಾನು? ನನ್ನ ಗಂಡ ನನ್ನ ಬರ್ಡೇ ಅನ್ನೋದೇ ನೆನಪಿಲ್ಲ, ಇನ್ನೇನು ಕೇಕ್ ಕೊಡಿಸ್ತಾರ ಅಂತ ಹೇಳನ್ರಿ? ನಾನು ನಮ್ಮ ಓನ್ ಮನೆಗೆ ಹೊಂಟೀನ್ರಿ, ನಂಗೆ ಬೇಸರ ಆಗತ್ತೈತಿ. ಸೌಜು, ಸಣ್ಣ ವಿಷಯಕ್ಕೆ ಇಷ್ಟೆಲ್ಲ ದೊಡ್ಡ ಮಾಡ್ಬಿಡವ. ಅಲ್ಲವಾ, ಹುಡ್ದ ಬದ್ದಿನ ನೀನೇನು ಆಣೆ ಪ್ರಮಾಣ ಎಲ್ಲ ಮಾಡಾಕತ್ತೆ ಅಲ್ಲ. ಓಳಾಯ್ತನ್ನ? ಓಳಾಯ್ತ್ರಿ ಅತ್ತಿ. ನಾನಂತರೂ ನಂಗೆ ಇವತ್ತು ಇಲ್ಲಿ ಇರೋಕೆ ಇಷ್ಟ ಆಗುವಂತ. ಅವ್ರಿಗೆ ಯಾವಾಗ ನೆನಪಾಗುತ್ತಾ ನೋಡೋಣ ಅಂತ ನಾನು ಹೋಗ್ತೀನಿ. ಅವ್ರು ಆರಾಮ ಮಕ್ಕೊಂಡು ಹೇಳಿ, ನಾನು ಹೊಂಟೀನಿ ನೋಡ್ರಿ. ಸೌಜನ್ಯ, ಹಂಗೆ ಮಾಡಬೇಡವ. ಸಂಜೆ ಮುಂದಾರ ಗುಡಿಗೆ ಪಡಿಗೆ ಹೋಗಿ ಬರುವಂತ್ರಿ ಅಂತ ಅಲ್ಲ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಹಿಂಗೆ ಈಗಿನ ಜನ್ರೇಷನ್ ನೀವು ಕರೆನ ಹಂಗೆ ಯಾಕೆ ಮಾಡ್ತೀರ ಅನಿಸ್ಬಿಡುತ್ತೆ ನನ್ನ ಕರೆನ. ಏನದು ಗಲಾಟಿ? ಅವ ಏನ್ ಬೇದು? ಅತ್ತಿಯರ, ನೀವೇನು ಹೇಳ್ತಕ್ಕದ್ದಲ್ಲ, ಸುಮ್ಮನೆ ನಿಂತ್ಕೊಳ್ರಿ. ಒಂದು ಸ್ವಲ್ಪ ಬಲಕ್ಕಿನ ತಿಳಿರಲ್ಲ. ಏನು ನಿಮ್ಮಿಬ್ರದ್ದು ಗಲಾಟಿ? ನಿನಗೇನಾಯ್ತು? ಮಗ ಯಾಕೆ ಇಷ್ಟದಲ್ಲಿ ಮಾಡ್ಕೊಂಡು ಏನಾರ ಅಂದೆಂಬೆ? ಅಯ್ಯೋ ನನ್ನ ಕರ್ಮದ ಹಾದಿ. ನಾನೇನನ್ಲಯ್ಯಪ್ಪ, ಏನಿಲ್ಲ ಬಿಡು, ಯಾಕೆ ಬೇಕು? ಆಯ್ತು, ನೀವಿಬ್ರು ಮಾತಾಡ್ರಿ, ನಾ ಒಂಚೂರು ಕೆಲಸ ಐತಿ, ಬರ್ತೀನಿ ತಡಿ. ಅವ ಹಂಗ್ಯಾಕೆ ಮಾಡತಿ? ಹಂಗ್ಯಾಕೆ ಹುಬ್ಬಾರಿಸ್ತಿ? ಏನು ಅತ್ತಿ? ಆಯ್ತು. ಏನು? ಅವು ಏನೋ ಹೇಳಕತ್ತಿದ್ಲ ನನಗ, ಏನ್ರ ಅಂದೇನು ಅವ್ಗ? ಅಂದೆ, ಅತ್ತಿಗಂದೆ, ಅಮ್ಮಗಂದೆ, ಮಾವಗಂದೆ, ನಿಮಗೂ ಅಂತೀನಿ. ನಂಗೇನು ಬೇರೆ ಕೆಲಸ? ನಿಮ್ಮೆಲ್ರಿಗೂ ಹಿರಿಯರು ಬರೋರ್ಗು ಅಷ್ಟಿಗೂ ಏನಾರ ಅನ್ಕೊಂಡು ಅಡ್ಡಾಡ್ದ ನಂಗೆ ಈ ಮನ್ಯಾಗ ಕೆಲಸ. ನಂಗೆ ಬೇರೆ ಏನೂ ಇಲ್ಲಪ್ಪ ಕೆಲಸ, ಏನೂ ಇಲ್ಲ. ಅಲ್ಲ, ಅವ್ವ ಏನೋ ಹೇಳಕ್ ಬಂದ್ಲು, ಆಕೆ ಹೇಳ್ಸುನು ಕೊಡ್ಲಿಲ್ಲ ನೀನು, ಅದಕ್ಕೆ ಕೇಳಕತ್ತೀನಿ. ಸೌಜನ್ಯ, ಏನಾತಮ್ ಹೇಳು. ಎಲ್ಲರೂ ಹೊಂಟಿದ್ದೇನು? ಎಲ್ಲರೂ ಕರ್ಕೊಂಡು ಹೋಗ್ಬಿಡ್ತೀನಿ ಅಂದಿದ್ನೇನು? ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಏನಾರ ಹೇಳಿದ್ನೇನು? ನಾನು ನಿಜವಾಗ್ಲೂ ಒಂದು 4-5 ದಿನದಿಂದ ಭಾಳ ಹೆಟ್ಟಿಕ್ ಆಗ್ಬಿಟ್ಟೈತೆ ಕೆಲಸ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬ್ ಆಗೀನಿ, ಅದಕ್ಕೆ ಕೇಳಕತ್ತೀನಿ. ಸೌಜು, ಪ್ಲೀಸ್ ಹೇಳು. ನೀ ರೆಡಿ ಆಗಿದ್ದು ಸ್ಯಾರಿ ಅಂತೂ ಮನೆ ಹಾಕೊಳ್ಳಲ್ಲ, ಅದು ಹೊಸ ಸೀರೆ ಉಟ್ಕೊಂಡು, ಏನು ವಿಶೇಷ ಹೇಳು. ಏನು ವಿಶೇಷ ಇಲ್ಲ ರೀ. ಶೋರ್? ಶೋರ್. ಅಲ್ಲ, ಮತ್ತೆ ರೆಡಿ ಆಗಿದೆ? ಹಂಗೆ ರೆಡಿ ಆಗಬೇಕು ಅನ್ನಿಸ್ತು. ಎಲ್ಲೂ ಹೊರಗೂ ಹೋಗಲ್ಲ, 3 ಹೊತ್ತು ಮನ್ಯಾಗ ಇರ್ತೀನಿ. ಮತ್ತು M.Com ಮಾಡ್ತೀನಿ ಅಂದ್ರೆ ಮಾಡು ಅಂತಂದ್ರಿ. ರೆಗ್ಯುಲರ್ ಕ್ಲಾಸಸ್ಗೆಲ್ಲ ಹೋಗಬೇಡ, ಓಪನ್ ಯೂನಿವರ್ಸಿಟಿ ಮಾಡ್ಕೊಳ್ರಿ ಅಂದ್ರಿ. ಅದಕ್ಕೂ ಹ್ಞೂ ಅಂತ ಹೇಳಿ ನೀವೇ, ನಾ ಹ್ಞೂ ಅನ್ನೋಕ್ಕಿಂತ ಮುಂಚೆನೇ ಹೋಗಿ ನೀವು ಅದಕ್ಕೂ ಅಡ್ಮಿಷನ್ ಮಾಡಿಸಿನೂ ಬಂದುಬಿಟ್ರಿ. ಇನ್ನೇನೈತಿ, ಯೂಟ್ಯೂಬ್ ನೋಡಿ ಕುಚ್ಚು ಹಾಕೋದು ಕಲಿ ಅಂತಂದು ಅದೇನೇನೋ ಐಟಮ್ಸ್ ತರಿಸ್ಕೊಟ್ರಿ ಆನ್ಲೈನ್ಯಾಗ, ಅದನ್ನು ಮಾಡಿ ಮುಗಿಸ್ದೆ. ಇರಬರ ನನ್ನ ಸೀರೆ, ಅತ್ತಿ ಸೀರೆ ಎಲ್ಲನೂ ಮುಗಿಸೀನಿ. ಮಂದಿ ಬೇರೆ ಇಸ್ಕೊತೀನಿ ಅಂತ ಹೇಳಿದೆ. ಬೇಡ, ನಮಗೇನು ಕಡಿಮೆ ಆಗೈತಿ, ಏನು ಅನ್ಕೋಬಾರ್ದು ಅಂದ್ರಿ. ಸರಿ ಅಂತ ಸುಮ್ಮನಾಗೀನಿ. ಮತ್ತು ಇನ್ನೇನು ಮಾಡಲಿ, ಪೇಂಟಿಂಗು ಅದೇನಾರ ಮಾಡು, ಬುಕ್ಸ್ ಓದು ಅಂತೇಳಿ ಬುಕ್ಸ್ ತಂದು ಕೊಟ್ಟಿರಿ. ಈಗ ಸದ್ಯಕ್ಕೆ ಅಂಕರು ಬುಕ್ಸ್ ಓದೋ ಮೂಡ್ನಾಗಿಲ್ಲ, ಇದ್ದಾಗ ಓದ್ತೇನೆ. ಇಷ್ಟೇ ವಿಶೇಷ. ಸೌಜು, ಪ್ಲೀಸ್ ಏನಂತ ಹೇಳು. ಇಲ್ಲ, ನೀ ಬೇಜಾರು ಮಾಡ್ಕೊಂಡಿರೋದು ಮತ್ತು ನೀ ರೆಡಿ ಆಗಿರೋದು ನೋಡಿದ್ರ, ಓ ಶಿಟ್ ಮ್ಯಾನ್, ಶಿಟ್. ಸಾರಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸೌಜು. ಓ ಪುಣ್ಯ, ಬೆಳಗ್ಗೆನೇ ನೆನಪಾಗ್ಬಿಡ್ತಲ್ಲ. ನಾನೆಲ್ಲಿ ಸಾಯಂಕಾಲ ನೆನಪಾಗುತ್ತೋ ಅಥವಾ ಇವತ್ತು ನೆನಪೇ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಓ, ನಾನು ಭಾಳ ಲಕ್ಕಿಯಪ್ಪ, ಡಾಕ್ಟರ್ ಮದುವೆ ಆಗಂಕ್ರೆ ನಾನು ಭಾಳ ಅದೃಷ್ಟ ಮಾಡೀನಿ. ಅಲ್ಲ, ಮದುವೆಗಿನ ಮುಂಚೆಕ ನನಗೆ ನೆನಪಿರ್ತಿರ್ಲಿಲ್ಲ ನನ್ನ ಬರ್ಡೇ ಅಂತೇಳಿ. ಕರೆಕ್ಟ್ 12 ಗಂಟೆಗೆ ವಿಶ್ ಮಾಡ್ತಿದ್ರಲ್ಲ, ಅದು ಹೆಂಗ? ಅವಾಗ ಗಾಳಕ್ಕೆ ಮೀನು ಬೀಳ್ಬೇಕಾಗ್ತಿತ್ತು, ಅದಕ್ಕೆ ಗಾಳಕ್ಕೆ ಏನಾರ ಒಂದು ತಿನ್ನ ಐಟಮ್ ಹಾಕಿ ಬಲೆ ಹಾಕೋತಾ ಇದ್ವಿ. ಆದರೆ ಬಲೆಗೆ ಬಿದ್ದ್ಮ್ಯಾಗ ಯಾರು ಮತ್ತು ಮೀನಿಗೆ. ವೆರಿ ಬ್ಯಾಡ್ ಜೋಕ್, ನಿಜವಾಗ್ಲೂ ರೀ, ವೆರಿ ಬ್ಯಾಡ್ ಜೋಕ್.
ಸಾರಿ ಆಯಿತಾ, ಸಾರಿ. ಒಂದು ಕೆಲಸ ಮಾಡೋಣ, ಇವತ್ತು ನಂಗೆ ಡ್ಯೂಟಿ ಐತಿ, ನಾಳೆ ಏನಾದ್ರು ಬೇರೆ ಪ್ಲ್ಯಾನ್ ಮಾಡೋಣ ಅಂತ. ನಾನು ಹೋಗ್ಬೇಕು, ಎಷ್ಟೊತ್ತಿದ್ರು ಒಂದು ಅರ್ಧ ಗಂಟೆ ಮಲಗ್ತೀನಿ, ಮತ್ತೆ ಬರ್ತೀನಿ ಅಂತ. ಯಪ್ಪ ತಂದೆ, ಯಪ್ಪ ಆಕಿದು ಏನು ಮರ್ತರು ನೀನು, ಆಕಿ ಬರ್ಡೇ ಗಿಡ್ಡೆ ಮರಿಬೇಡಪ್ಪ. ಏನು ಹೆಂಗೆ ಅಂದ್ಬಿಟ್ಲು ಗೊತ್ತಾರ, ಆಣೆ ಪ್ರಮಾಣ ಎಲ್ಲ ಮಾಡ್ಬಿಟ್ಲು. ಅತ್ತಿ ನಮ್ಮಿಬ್ರಿಗೂ ಜಗಳ ಹಚ್ಬೇಕಂತ ಬಂದು ಹೇಳಕತ್ತೀನಿ, ನೀನು ಅದನ್ನೇನು ಹೇಳೋ ಅವಶ್ಯಕತೆ ಇತ್ತ? ಏನು ಚಾಡ ಹೇಳಕತ್ತೀನಿ ಅಂತೀಯ ನನಗ? ಚಾಡ ಅಂತಿಲ್ಲ ಅಂದೆ ನಾನು, ಅದನ್ನೇನು ಹೇಳೋ ಅವಶ್ಯಕತೆ ಇತ್ತು ಜಗಳ ಹಚ್ಚಕ್ಕ ಅಂದೆ ನಾನು. ಸೌಜನ್ಯ ನೀನ ಈ ಮಾತಾಡೋದು? ಅವ್ವ ಹೋಗ್ಲಿ ಬಿಡು, ಆಕೆ ಅಂದಿದ್ದು ಹಂಗಲ್ಲ, ಅದನ್ಯಾಕೆ ಆಣೆ ಪ್ರಮಾಣ ಅಂತ ಹೇಳಿದ್ದೆ ಅಂತ ಹೇಳಕತ್ತಾಳ, ಬಿಡು ಹೋಗ್ಲಿ. ಹ್ಞೂ ಅತ್ತಿ, ನಾನು ಹಂಗೆ ಹೇಳಿದ್ದು, ನೀನು ಯಾಕೆ ಹಂಗೆ ತಿಳ್ಕೊಳಕತ್ತಿ? ಅಲ್ಲ ನೀನು ಹೌದು ಬಿಡು, ನಾ ಹೇಳಕ್ಕಿಂತ ಮುಂಚೆಕ್ಕೆಲ್ಲ ಕೆಲಸ ಮಾಡ್ತಿದ್ದಿ, ಆದ್ರೂ ಒಂದು ಮಾಡಲಿಲ್ಲ ಅಂದ್ರೂ ನಾನು ಸುರಿಸ್ಕೊಂಡು ನಿನಗೊಂದು ಮಾತು ಏನು ಅನ್ಲಾರ್ದನ ಎಲ್ಲ ಮಾಡ್ತೀನಲ್ಲ ಹುಡುಗಿ. ನನ್ನಂತಕ್ಕಿಗೆ ಹಿಂಗೆ ಅನ್ನಕ್ಕೆ ನಿನಗೆ ಹೆಂಗೆ ಮನಸ್ಸು ಬಂತು? ನಾನು ಯಾಕೆ ಜಗಳ ಹಚ್ಚಲಿ? ಅಯ್ಯ ಹಾಳದಕ್ಕೆ ನನಗೆ ಅದಕ್ಕೆ ಬೇಕಾಯವ್ವ ಇದು? ಏನಾರ ಮಾಡ್ಕೊ, ಏನಾರ ಮಾಡ್ಕಿರಪ್ಪ ನೀವು. ನನಗೆ ಎಂತ ಬೇಜಾರಾತ. ಅತ್ತಿ ಅತ್ತಿ ನಾನು ಹಂಗಂದಿಲ್ಲ. ಏನು ಮಾಡ್ದಿ ಸೋಜು ನೀನು? ಹಂಗ್ಯಾಕೆ ಅನ್ನಕೋಬೇಕು ಅವಾಗ? ಅದು ಮಕ್ಕಕ್ಕನ ಜಗಳ ಹಸ್ತೀನ ಅಂದ್ರೆ ಮತ್ತೆ ಯಾರಿಗೆ ಸಿಟ್ಟು ಬರಲ್ಲ? ನಮ್ಮ ಹೋಗಂತ ಇಂಟೆನ್ಷನ್ ಇಲ್ಲ, ಹಂಗಿದ್ದಿತ್ತಂದಿದ್ರ ನೀನು ಮರ್ತೀನಂತ ನೆನಪು ಮಾಡೋ ಪಾಪ ಸನ್ನಿ ಮಾಡಕತ್ತಾರ. ನಾನು ಅಂತ ಮಬ್ಬ ಅದೀನಿ. ನಿನಗೊಂದು ವಿಷಯ ಹೇಳ, ಚಂದ ಕೇಳಿಸ್ಕೊ, ನನಗೆ ಇಂಥವೆಲ್ಲ ಡ್ರಾಮಾ ಮಾಡಬೇಡ. ಈ ಟಿಪಿಕಲ್ ನನಗೆ ಒಂದು ವಿಷಯ ಆಯ್ತು ತಿಳ್ಕೊ, ಜಾಸ್ತಿ ಓದಿರೋರು ಮತ್ತು ಡಾಕ್ಟರ್ಗಿಟ್ಟು ಓದಿರೋರು ಈ ಥರ ಡ್ರಾಮಾ ಮಾಡ್ತಾರ, ಆಮೇಲೆ ಸಣ್ಣ ಸಣ್ಣ ವಿಷಯಕ್ಕೂ ಇಂಥವೆಲ್ಲ ಇಟ್ಕೊಂಡು ಜಗಳ ಮಾಡ್ತಾರ. ಅವ್ರಿಗೆ ಭಾಳ ದೇಕಿರ್ಕಿ ಮಾಡಿ ಕಾಳಜಿ ಮಾಡಿ ಹಂಗೆ ಹಿಂಗೆ ಅಲ್ಲಿ ಕರ್ಕೊಂಡು ಹೋಗು, ಫಾರಿನ್ ಟ್ರಿಪ್ಪು, ಇವೆಲ್ಲ ನನ್ನ ಕೈಲಿ ಆಗಲ್ಲ ಅನ್ನಕನ. ನಿನ್ನಂತ ಹಳ್ಳಿ ಅಕ್ಕಿನ ನಾ ಡಾಕ್ಟರ್ ಆದ್ರೂ ನನಗೆ ಎಷ್ಟಕ್ಕೊಂದು ಮಂದಿ ಪ್ರಪೋಸ್ ಮಾಡಿದ್ರು ಬಿಟ್ಟು ನಿನ್ನನ್ನು ಲವ್ ಮಾಡಿ ಮದುವೆ ಆಗಿರೋದು ಇದ ಕಾರಣಕ್ಕನ. ಮಾವ ಏನಂದಿ ನೀನು? ಇರೋದನ್ನ ಹೇಳಕತ್ತೀನಿ. ಆ ಥರ ನೀನು ನಡ್ಕೊಳ್ಳಲ್ಲ, ವಿಶ್ ಮಾಡಿಲ್ಲ, ಸಣ್ಣ ಸಣ್ಣದಕ್ಕೂ ಏನೋ ಒಂದು ನಮ್ಮದು ಪ್ರಪೋಸ್ ಡೇ, ಪ್ರಪೋಸ್ ಆ್ಯನಿವರ್ಸರಿ, ಲವ್ ಆ್ಯನಿವರ್ಸರಿ, ಎಂಗೇಜ್ಮೆಂಟ್ ಆ್ಯನಿವರ್ಸರಿ, ಇಂಥವೆಲ್ಲ ಆ್ಯನಿವರ್ಸರಿಗಳು ಮಾಡಿಕೊಂಡು ಚೀಪಾಗಿ ಬಿಹೇವ್ ಮಾಡೋ ಹುಡುಗಿ ನನಗೆ ಬೇಕಾಗಿಲ್ಲ ಸೌಜು. ನಿನ್ನ ಥರ ಮನಿ, ಅತ್ತಿ, ಮಾವ, ಸಂಸಾರ, ಗಂಡ ಒಂದು ಮರ್ತರೂ ನೀನು ಅಡ್ಜಸ್ಟ್ ಮಾಡ್ಕೋತಿ ಅಂದ್ಕೊಂಡೆ ನಾನು. ನೀನು ಒಂದು ಸಿಲ್ಲಿ ಒಂದು ಆಫ್ಟರ್ ಆಲ್ ನೀನು ಬರ್ಡೇ ಮಾಡ್ದಿದ್ದಕ್ಕೆ ಅದು ಅವ್ವ ವಿಶ್ ಮಾಡ್ಯಾಳ, ಅಪ್ಪ ವಿಶ್ ಮಾಡ್ಯಾರ, ಎಲ್ಲ ಮಾಡ್ಯಾರ, ನಾನು ಇವನ್ ನೆನಪು ಮಾಡ್ಕೊಂಡು ಮಾಡೀನಿ. ಆದ್ರೆ ಇಷ್ಟಕ್ಕೊಂದು ಡ್ರಾಮಾ ಕ್ರಿಯೇಟ್ ಮಾಡೋದು ಏನು ಅವಶ್ಯಕತೆ ಇತ್ತು ಸೌಜು? ಅಂದ್ರ ಹಳ್ಳಿ ಹಾಕಿ ನೀವೇನು ಹೇಳಿದ್ರು ಕೇಳ್ಕೊಂಡು ನನ್ನ ಮನೆಗೆ ಬಿದ್ದಿರ್ತೀನಿ ಅನ್ನೋ ಕಾರಣಕ್ಕೆ ನೀವು ನನ್ನನ್ನು ಮದುವೆ ಆದ್ರೆ ಹೌದಿಲ್ಲ? ನೋಡು, ನಂದು ಮಾತಿನ ತಾತ್ಪರ್ಯ ಅದಲ್ಲ. ನಾನೇನು ಹೇಳಕ್ ಬಂದೆ ಅಂದ್ರ, ಆ ಥರ ಎಲ್ಲ ಮಾಡಲ್ಲ, ಅವ್ರಿಗೆ ಜೀವನ ಅಂದ್ರೆ ಏನು ಅಂತ ಗೊತ್ತಿರುತ್ತಾ ಅಂತ ಹೇಳಕ್ ಬಂದೆ. ಈಗ ಇದನ್ನು ಹಿಡ್ಕೊಂಡು ಜಗಳ ಆಡಬೇಡ. ನಂಗೆ ಹೊರಗೂ 108 ಟೆನ್ಷನ್ ಇರ್ತಾವೆ, ಮನ್ಯಾಗ ನೀನು 108 ಟೆನ್ಷನ್. ಹಿಂಗೆ ಕೊಟ್ಟರೆ ನಾನು ಏನು ಮಾಡಲಿ? ನಿಮ್ಮ ಮಾತಿನ ತಾತ್ಪರ್ಯ ಏನು ಅಂತ ನನಗೆಲ್ಲ ಅರ್ಥ ಆಗಾಗದೆ. ನನಗೆ ನಿಮ್ಮ ಪ್ರೀತಿ ಎಲ್ಲ ನಾಟಕ ಹೌದಿಲ್ಲ ಅಂದ್ರೆ ನಾನು ಎಲ್ಲಿವರೆಗೂ ನಿಮ್ಮ ಮಾತು ಕೇಳ್ತೀನಿ ಅಲ್ಲಿವರೆಗೂ ಅಷ್ಟೇ ಒಳ್ಳೆಯಕ್ಕೆ. ಈಗ ನೀವು ಹೇಳಿದ್ದಕ್ಕೆಲ್ಲ ಎಸ್ ಅನ್ನಕತ್ತಿಲ್ಲಲ್ಲ ಅನ್ನಕ್ಕಿಟ್ಟಾಗಿ ಹೌದಿಲ್ಲ? ಆಫ್ಟರ್ ಆಲ್ ನನ್ನ ಬರ್ಡೇ ಅಲ್ಲ, ನಮ್ಮ ಪ್ರೀತಿ ಮಾಡೋರು, ನಾವು ಪ್ರೀತಿ ಮಾಡೋರು, ನಮ್ಮ ಪ್ರೀತಿ ಮಾಡೋರು ನಮ್ಮ ಬರ್ಡೇಗೆ ವಿಶ್ ಮಾಡಲಿ, ಅವ್ರು ಫಸ್ಟ್ ವಿಶ್ ಇರಲಿ ಅಂತ ಆಸೆ ಪಡೋದು ತಪ್ಪೇನ್ರಿ? ಹೇಳ್ರಿ. ಛೇ ಸೌಜು, ನಾನು ತಪ್ಪು ಅಂತ ಹೇಳಕತ್ತಿಲ್ಲ. ನೀ ಸುಮ್ಮನೆ ನನಗೆ ಈ ಡ್ರಾಮೆ ಬಾಸ್ಗಳೇ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್. ಓ ಗಾಡ್ ಶಿಟ್. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಡಾಕ್ಟರ್ ವಿಕ್ರಮ್ ಡಾಕ್ಟರ್. ಹೇಳಿ ನಂದಿನಿ. ಅಲ್ಲ, ಡ್ಯೂಟಿ ನಿಮ್ದು ಇವಾಗಿಲ್ಲಲ್ಲ, ಮಂಜುನಾಥ್ ಡಾಕ್ಟ್ರ್ ಬಂದಾರ, ನೀವು ಬಂದ್ರಲ್ಲ, ಅದಕ್ಕೆ ಎಲ್ಲ ಸರಿ ಐತಾ ಅಥವಾ ಮರೆತ್ರ ಅಂತ? ಹಾಂ, ಎವ್ರಿಥಿಂಗ್ ಇಸ್ ಫೈನ್ ನಂದಿನಿ. ಮಂಜುನಾಥ್ ಡಾಕ್ಟರ್ ಬಂದ್ರಾ? ಸರಿ, ನಂಗೆ ಸ್ವಲ್ಪ ಏನೋ ಕಿರಿಕಿರಿ ಆಯಿತು ಮನ್ಯಾಗ, ಹಂಗಾಗಿ ಬಂದ್ಬಿಟ್ಟೆ. ಓಕೆ, ನಾನು ಹೋಗಿರ್ತೀನಿ. ನಾನು ನಾಳೆ ಐತಲ್ಲ ಡ್ಯೂಟಿನ 24 hour ಮಾಡಿದ್ದೆ, ನಾಳೆ ಬರ್ತೀನಿ. ಸರ್ ಪರವಾಗಿಲ್ಲ, ನೀವು ಬೇಕಾದ್ರೆ ಸ್ಟಾಫ್ ರೂಮ್ ಐತಲ್ಲ ಅಲ್ಲಿ ರೆಸ್ಟ್ ಮಾಡ್ಬೋದು. ನಿಮ್ಗಂತಲೇ ಕೊಟ್ಟಿರ್ತಾರಲ್ಲ ರೆಸ್ಟ್ ಮಾಡೋಕೆ, ಅಲ್ಲಿ ಮಾಡಿ. ಬೇಕಿದ್ರೆ ನೀವು ಇಲ್ಲೇ ಕೂತ್ಕೋಬೋದು, ಏನಾಗಲ್ಲ. ಹಾಂ ಆಯಿತು. ನಂಗೆ ಒಂದು ಸ್ವಲ್ಪ ತಲೆ ನೋವು ಯಾಕತ್ತೈತಿ.
ಒಂದು ಕಪ್ ಟೀ ತೊಗೊಂಬಂದು ಕೊಡ್ತೀರಾ? ಬೇಜಾರಾಗಬೇಡಿ. ಹೌದು, ಇದು ನಿಮ್ಮ ಕೆಲಸ ಅಲ್ಲ ಅಂದರೆ ತೊಗೊಂಬರಕ್ಕೆ ಹೇಳಿ, ನೀವು ತರಬೇಡಿ. ಮಾಡ್ತೀರಾ ಪ್ಲೀಸ್? ಸರ್, ನಿಮಗೆ ಬೇಜಾರಿಲ್ಲ ಅಂದ್ರೆ ಭಾಳ ತಲೆ ನಿಂತಿದ್ರೆ ಬೇಕಾದ್ರೆ ನಾನು ತಲೆ ಹಿಚ್ಚಿಕ್ತೀನಿ. ನನಗೇನು ತೊಂದರೆ ಇಲ್ಲಪ್ಪ. ನಾವು ನರ್ಸ್ ಅಂದರೆ ಎಲ್ಲ ಮಾಡೋದಲ್ಲ, ಮಲಗ್ಬೋದಲ್ಲ, ಪರವಾಗಿಲ್ಲ. ಭಾಳ ಏನೋ ಟೆನ್ಷನ್ ಇರಂಗೆ ಐತೆ ನಿಮಗೆ. ಬನ್ನಿ, ನಾನು ತಲೆ ಒತ್ತೀನಿ.